ಭಾರತ ಪಾಕಿಸ್ತಾನದ ನಡುವಿನ ಕದನ ವಿರಾಮದಿಂದ ಚೀನಾಗಾಗುವಂತಹ ಲಾಭ ಏನು? ಚೀನಾ ಒಂದ್ ಕಡೆ ಪಾಕಿಸ್ತಾನದ ಜೊತೆ ಹೇಳುತ್ತೆ ನಿಮ್ ಜೊತೆ ನಾವಿದೀವಿ ಅಂತ ಹೇಳಿ, ಮತ್ತೊಂದ್ ಕಡೆ ಅಜಿತ್ ದೋವಲ್ ಅವರಿಗೆ ಅವರ ವಿದೇಶಾಂಗ ಸಚಿವರು ಕರೆ ಮಾಡ್ತಾರೆ, ಶಾಂತಿ ಕಾಪಾಡ್ಕೊಳ್ಳಿ ಅಂತ ಪಾಠ ಮಾಡ್ತಾರೆ. ಇಷ್ಟಕ್ಕೂ ಅವ್ರಿಗೆ ಯಾಕೆ ಇಂಟ್ರೆಸ್ಟು? ಭಾರತ ಪಾಕಿಸ್ತಾನದ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಕೊಟ್ಟಿರುವ ಚೀನಾದ ಶಸ್ತ್ರಾಸ್ತ್ರಗಳ ಅಸಲಿ ಎತ್ತು ಈ 2-3 ದಿನಗಳಲ್ಲಾದಂತಹ ಯುದ್ಧ ಇದೆಯಲ್ಲ, ಅದ್ರಲ್ಲಿ ಬಯಲಾಗಿದೆ. JF-17 ಹೊಡೆದುರುಳಿಸಿದೆ ಭಾರತ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ HQ-9 ಚೀನಾ ಕೊಟ್ಟಂತಹ ಉಡುಗೊರೆ, ಅದನ್ನ ಕೂಡ ಡೆಸ್ಟ್ರಾಯ್ ಮಾಡಿದೆ ಭಾರತ. ಭಾರತ ಮಾಡಿದಂತಹ ಕೌಂಟರ್ ದಾಳಿಯಲ್ಲಿ ಚೀನಾದ ಶಸ್ತ್ರಗಳು ಪ್ರಭಾವಿಯಾಗಿಲ್ಲ. ಚೀನಾ ಪಾಕಿಸ್ತಾನಕ್ಕೆ ಅವು ಯೂಸ್ ಆಗಿಲ್ಲ ಭಾರತದ ವಿರುದ್ಧ ಹೋರಾಟವನ್ನ ಮಾಡೋಕೆ. ಆ ಕಾರಣಕ್ಕಾಗಿನೇ ಟರ್ಕಿ ದೇಶ ಕಳುಹಿಸಿದ್ದಂತಹ ಶಸ್ತ್ರಾಸ್ತ್ರಗಳ ಮೊರೆಯನ್ನ ಹೋಗಿತ್ತು ಪಾಕಿಸ್ತಾನ. ಅವರ ಡ್ರೋನ್ಗಳನ್ನ ಬಳಕೆ ಮಾಡಿತ್ತು. ಪರಿಸ್ಥಿತಿ ಒಂದ್ ವೇಳೆ ಹೀಗೆ ಮುಂದುವರಿಯಿತು ಅನ್ಕೊಳ್ಳೋಣ, ಪಾಕಿಸ್ತಾನ ಚೀನಾ ಬದಲಿಗೆ ಬೇರೆ ದೇಶಗಳ ಮೊರೆ ಹೋಗೋದಕ್ಕೆ ಸಾಧ್ಯತೆ ಇತ್ತು. ಅಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಕಂಟಿನ್ಯೂ ಆಗಿದ್ದಿದ್ರೆ ಹೇಗೋ ಚೀನಾ ಮೇಡ್ ಆ ಯುದ್ಧಗಳ ವ್ಯಾಲಿಡಿಟಿ ಏನು ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥ ಆಯ್ತಲ್ಲ, ಪಾಕಿಸ್ತಾನ ಬೇರೆ ದೇಶಗಳ ಮೊರೆ ಹೋಗಬಹುದು. ಹಾಗೆ ಹೋದ್ರೆ ಏನಾಗುತ್ತೆ? ಶಸ್ತ್ರಾಸ್ತ್ರಕ್ಕಾಗಿ ಬೇರೆ ದೇಶಗಳತ್ತ ಮುಖ ಮಾಡಿದ್ರೆ ಪಾಕಿಸ್ತಾನ ಚೀನಾಗೆ ಮುಖಭಂಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ. ಚೀನಾದ ಶಸ್ತ್ರಾಸ್ತ್ರಗಳು ಕಳಪೆ ಅನ್ನುವಂತಹ ಸಂದೇಶ ರವಾನೆಯಾಗ್ಬಿಡುತ್ತೆ. ಹಾಗಾಗಿ ಕದನ ವಿರಾಮ ಚೀನಾಗ್ ಬೇಕಾಗಿತ್ತು, ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ. ಇನ್ನು ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಪಾಕಿಸ್ತಾನದ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಚೀನಾ ಬಹಳ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. ನಿಮಗೆ ಗೊತ್ತೇ ಇದೆಯಾ ಅವರ ಸ್ಟ್ರಾಟಜಿಕ್ ಒಂದು ಪ್ಲಾನಿಂಗ್ CPEC ಕಾರಿಡಾರ್, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್, ಅದನ್ನ ಮಾಡ್ಕೊಂಡಿದ್ದಾರೆ. ಚೀನಾದಿಂದ ನೇರವಾಗಿ ಕರಾಚಿ ಗ್ವಾದಾರ್ ಪೋರ್ಟ್ಗೆ ಕನೆಕ್ಟ್ ಆಗೋ ರೀತಿ ಅಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ಆಗ್ತಾ ಇದೆ. ಚೀನಾದ ಎನರ್ಜಿ ಸೆಕ್ಟರ್ ನಲ್ಲಿ ಅವರು 74% ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ರೈಲ್ವೆ ಇರಬಹುದು, ಅವರ ಕಮ್ಯುನಿಕೇಶನ್ ಸಿಸ್ಟಮ್ ಇರಬಹುದು, ಸೋಲಾರ್ ಪ್ಯಾನಲ್, ಮೊದಲ ಸೋಲಾರ್ ಪ್ಯಾನಲ್ ಚೀನಾಗೆ, ಸೋಲಾರ್ ಪವರ್ ಪ್ಲಾಂಟ್ ಚೀನಾ ಕೊಟ್ಟಿದ್ದೇ, ಪಾಕಿಸ್ತಾನಕ್ಕೆ ಕೊಟ್ಟಿದ್ದೇ ಚೀನಾ. ಹಾಗಾಗಿ ಚೀನಾದ ಇನ್ವೆಸ್ಟ್ಮೆಂಟ್ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡದಿದೆ. ಹಾಗಾಗಿ ಒಂದು ವೇಳೆ ಯುದ್ಧ ಆಗಿದ್ದೇ ಆದ್ರೆ ಪಾಕಿಸ್ತಾನದಲ್ಲಿ ಚೀನಾ ಮಾಡಿರುವಂತಹ ಮೂಲಸೌಕರ್ಯ ಹಾನಿ ಆಗ್ಬಿಟ್ರೆ ನಷ್ಟ ಆಗೋದು ಯಾರಿಗೆ? ಚೀನಾಗಿಂತ ಪಾಕಿಸ್ತಾನಕ್ಕಿಂತ ಜಾಸ್ತಿ ನಷ್ಟ ಚೀನಾಗೆ ಆಗೋದು. ಹಾಗಾಗಿ ಯುದ್ಧದಲ್ಲಿ ಮೂಲಸೌಕರ್ಯಕ್ಕೆ ಹಾನಿಯಾದ್ರೆ ಚೀನಾಗೆ ನಷ್ಟ ಆಗುತ್ತೆ ಅನ್ನೋದು ಒಂದು ಕಾರಣ. ಇನ್ನು ಪಾಕಿಸ್ತಾನಕ್ಕೆ ಚೀನಾ ಸಾಕಷ್ಟು ಸಾಲವನ್ನ ಕೊಟ್ಟಿದೆ. ಪಾಕಿಸ್ತಾನದ ಒಟ್ಟು ಸಾಲದಲ್ಲಿ 22% ಸಾಲ ಅದು ಚೀನಾದಿಂದ ಪಡ್ಕೊಂಡಿರೋದು, $28.8 ಬಿಲಿಯನ್ ನಷ್ಟು. ಯುದ್ಧವಾದ್ರೆ ಪಾಕಿಸ್ತಾನ ಆ ಸಾಲವನ್ನ ತೀರಿಸಲ್ಲ. ಇನ್ನು ಮತ್ತೊಂದು ಪ್ರಮುಖ ಕಾರಣ, ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿರುವುದು ಚೀನಾಗೆ ಹೊಡೆತ ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ಚೀನಾ ಬಹಳ ದೊಡ್ಡ ಪ್ರಭಾವವನ್ನು ಹೊಂದಿದೆ. ಈಗ ಅಮೆರಿಕ ಹತ್ರ ಆಗ್ಬಿಟ್ರೆ ಆ ಪ್ರಭಾವ ಕಡಿಮೆಯಾಗುತ್ತೆ, ಇದರಿಂದ ಸ್ಟ್ರಾಟಜಿಕಲಿ ತನಗೆ ಹೊಡೆತ ಬೀಳುತ್ತೆ. ಇದು ಚೀನಾದ ಆತಂಕ. ಈ ಕಾರಣಗಳಿಂದ ಕದನ ವಿರಾಮದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದೆ ಚೀನಾ. ಆ ಕಾರಣಕ್ಕಾಗಿನೇ ಈ ಡಬಲ್ ಸ್ಟ್ಯಾಂಡರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.